ಜೈ ಶ್ರೀರಾಮ್. ಅಂಜನಾದೇವಿ ಅಂದ್ರೆ ಪುಂಜಸ್ಥಳ ಆಗಿ ಅಪ್ಸರೆ ರೂಪದಲ್ಲಿರುವಾಗ ಆಕಾಶದಲ್ಲಿ ಹಾರಾಡ್ತಿರ್ತಾಳೆ. ಅವಾಗ ಒಂದಿನ ಕಪಿಮುಖದ ಸನ್ಯಾಸಿ ಪದ್ಮಾಸನದಲ್ಲಿ ಧ್ಯಾನ ಮಾಡ್ತಿರೋದ್ನ ನೋಡ್ತಾಳೆ. ಹಾಗೆ ಭೂಮಿಗ್ ಬಂದು ಅವನ ನೋಡಿ ಗೌರವ ಭಾವದಿಂದ ಕಾಣೋ ಬದ್ಲಾಗಿ ಅವನ್ ಮೇಲೆ ಅಪಹಾಸ್ಯ ಮಾಡಿ ನಗ್ತಾಳೆ. ಅವನ್ ಮುಖ ಕಪಿ ಮುಖ ತರ ಇರೋದಕ್ಕೆ ಆ ನಗು ಸದ್ದು ಆ ಋಷಿಗೆ ಕೇಳ್ಸಲ್ಲ. ಯಾಕಂದ್ರೆ ಅಷ್ಟು ಗಾಢವಾದ ಜ್ಞಾನದಲ್ಲಿ ಅವ್ನ್ ಕೂತಿರ್ತಾನೆ. ಪುಂಜಸ್ಥಳ ಅವನ್ ಮೇಲೆ ಅಲ್ಲೇ ಇರ್ತಕ್ಕಂತ ಹಣ್ಣು ಕಲ್ಲುಗಳನ್ನ ಎಸಿತಾಳೆ. ಹಾಗೆ ಒಂದು ಕಲ್ಲು ನೇರವಾಗಿ ಅವನ್ ತಲೆ ಮೇಲೇನೆ ಬೀಳತ್ತೆ. ಅವಾಗ ಋಷಿ ಕೋಪದಿಂದ ಕಣ್ಬಿಟ್ಟು ಪುಂಜಸ್ಥಳನ ನೋಡ್ತಾನೆ. ಪುಂಜಸ್ಥಳಗೆ ಭಯ ಆಗತ್ತೆ. ಆಮೇಲೆ ಅವನು ಕೇಳ್ತಾನೆ, ನನ್ ಮುಖ ಹೀಗಿರೋದಕ್ಕೆ ನೀನು ನೋಡಿ ನಗ್ತಿದ್ಯಾ? ಎಷ್ಟು ದೊಡ್ಡ ಪ್ರಮಾದ ಮಾಡಿದ್ಯಾ ನೀನು? ನನ್ನ ಜ್ಞಾನನ ಭಂಗ ಮಾಡಿದ್ಯಾ ಅಂತ ಕೋಪದಿಂದ ಕೇಳ್ತಾನೆ. ಅವಾಗ ಅವಳಿಗೆ ಇನ್ನೂ ಗಾಬರಿ ಆಗತ್ತೆ, ಭಯ ಪಟ್ಕೋತಾಳೆ. ನನ್ ಮುಖ ಈ ತರ ಇರೋದಕ್ಕೆ ತಮಾಷೆ ಮಾಡಿದ್ದಲ್ಲ, ನಿನ್ ಮುಖನೂ ಇದೇ ತರ ಆಗ್ಲಿ ಅಂತ ಶಾಪ ಹಾಕ್ತಾನೆ. ಅವಾಗ ಪುಂಜಸ್ಥಳಕ್ಕೆ ತುಂಬಾ ಭಯ ಆಗಿ ಅಸಹಾಯಕಳಾಗಿ ಅವಳು ಅವ್ರ ಹತ್ರನೇ ಏನಾದ್ರೂ ಮಾರ್ಗದರ್ಶನ ಕೊಡಿ, ನನ್ನಿಂದ ತಪ್ಪಾಯ್ತು, ನನ್ನನ್ನ ಕ್ಷಮಿಸಿ, ನೀವು ಇಷ್ಟು ದೊಡ್ಡ ಋಷಿ ಮುನಿ ಅಂತ ಗೊತ್ತಿರ್ಲಿಲ್ಲ, ನಾನ್ ನಿಮ್ ಮೇಲೆ ಕಲ್ಲು ಎಸಿಬಾರ್ದಿತ್ತು ಅಂತ ಅಳ್ತಾ ಅಳ್ತಾ ಕಣ್ಣೀರ್ ಹಾಕ್ತಾ ತುಂಬಾ ಪಶ್ಚಾತ್ತಾಪ ಪಟ್ಕೊಂಡು ಆ ಋಷಿಗಳ ಹತ್ರ ಕೇಳ್ಕೋತಾಳೆ. ಅವಳು ನಿಜವಾಗ್ಲೂ ಪಶ್ಚಾತ್ತಾಪ ಪಟ್ಟಿದ್ದು ಅಂತ, ಅವಳ ಹತ್ರ ಪ್ರಾಮಾಣಿಕತೆ ಇದೆ ಅಂತ ಆ ಋಷಿ ಅವಳಿಗೆ ಶಾಪ ವಿಮೋಚನೆ ಮಾರ್ಗನ ತೋರಿಸ್ತಾನೆ. ಅವನ್ ಹೇಳ್ತಾನೆ, ನಾನು ಶಾಪ ಕೊಟ್ಟಿರೋದ್ನ ವಾಪಸ್ ಪಡೆದ್ಕೊಳಕ್ ಆಗಲ್ಲ, ಯಾಕಂದ್ರೆ ಅದು ಪರಿಣಾಮಕಾರಿಯಾಗಿದೆ. ಆದ್ರೆ ನೀನು ಶಿವನ್ ಕುರಿತು ಪ್ರಾರ್ಥನೆ ಮಾಡಿದ್ರೆ ನೀ ಶಾಪದಿಂದ ವಿಮೋಚನೆ ಹೊಂದ್ಬಹುದು. ಯಾವಾಗ ನೀನು ಶಿವನ ಅಂಶ ಸಂಭೂತನಾದ ಮಗನಿಗೆ ಜನ್ಮ ಕೊಡ್ತೀಯ, ಅದ್ರ ಮರುಕ್ಷಣನೇ ಈ ಶಾಪದಿಂದ ವಿಮೋಚನೆ ಆಗತ್ತೆ ಅಂತ ಹೇಳ್ತಾನೆ. ಸೊ ಅವಳು ಅಂಜನಾ ದೇವಿ ಅವನು ಆ ರೀತಿ ಹೇಳಿದ ತಕ್ಷಣನೇ ಅವಳ ಮುಖ ಹಾಗೆ ಅವಳಿರೋ ರೀತಿ ಎಲ್ಲ ಬದ್ಲಾಗತ್ತೆ, ಬಾಲ ಬೆಳ್ಕೊಳತ್ತೆ. ಅದನ್ನ ಅಲ್ಲೇ ಇರುವಂತ ಒಂದು ನದಿಯಲ್ಲಿ ಹೋಗಿ ನೋಡ್ತಾಳೆ. ಅವಳಿಗೆ ಕಪ್ಪಿ ರೂಪ ಬಂದ್ಬಿಟ್ಟಿರತ್ತೆ. ಹಾಗೆ ಕಾಡ್ ಒಳಗಡೆ ಹೋಗಿ ಅಲ್ಲೇ ಒಂದ್ ಮಣ್ಣಿನ ಶಿವಲಿಂಗನ ನಿರ್ಮಾಣ ಮಾಡಿ ಅದ್ರ ಮುಂದೆ ಕೂತು ಶಿವ ಪಾರ್ವತಿಯರನ್ನ ಪ್ರಾರ್ಥನೆ ಮಾಡ್ಕೋತಾಳೆ. ಅಲ್ಲಿ ನಿದ್ದೆಗೆ ಜಾರ್ತಾಳೆ. ಹೀಗೆ ಸ್ವಲ್ಪ ದಿನ ಕಾಡಲ್ಲಿ ಒಳಗ್ ಹೋಗ್ತಾ ಹೋಗ್ತಾ ಪ್ರತಿನಿತ್ಯ ಸ್ನಾನ ಮಾಡೋದು ಹಾಗೆ ಶಿವನ್ ಪ್ರಾರ್ಥನೆ ಮಾಡೋದು ಮಾಡ್ತಿರ್ತಾಳೆ. ಸ್ವಲ್ಪ ದಿನ ಆದ್ಮೇಲೆ ಒಂದ್ ಆಶ್ರಮಕ್ಕೆ ಹೋಗಿ ತಲುಪ್ತಾಳೆ. ಅಲ್ಲಿ ನೆಲೆಸ್ಬೇಕಂತ ತೀರ್ಮಾನ ಮಾಡ್ತಾಳೆ. ಸೊ ಇದು ಹನುಮಂತನ ತಾಯಿಯ ಕತೆ. ನಾಳೆ ದಿನ ಮತ್ತೆ ಹನುಮಂತನ ದಂತಕಥೆಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಶ್ರೀರಾಮನ ಆಶೀರ್ವಾದದಿಂದ, ಹನುಮಂತ ದೇವರ ಆಶೀರ್ವಾದದಿಂದ ನಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್.